ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಜಯಸ್. ಇಲ್ಲಿ ಕಲ್ಲು ಕೂಡ ನೀರ್ ಮೇಲ್ ತೇಲ್ತತಿ. ಸಮುದ್ರದ ಮೇಲೆ ರೈಲ್ ಹೋಗ್ತತಿ. ಇದರ ಇತಿಹಾಸ ತಿಳಿಬೇಕಂತಂದ್ರ ನಾವು ತ್ರೇತಾಯುಗಕ್ಕೆ ಹೋಗ್ಬೇಕು. ಇಂತಹ ಅಚ್ಚರಿಯನ್ನ ಒಳಗೊಂಡಂತಹ ಒಂದು ಭಾರತದ ಕೊನೆಯ ಭೂಭಾಗದ ಒಂದು ದ್ವೀಪದ ಮೇಲೆ ಇರುವಂತಹ ನಗರ ಅದುವೇ ರಾಮೇಶ್ವರಂ. ವಾ 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 ವಾ. ಎರಡು ಕಣ್ಣುಗಳ ಸಾಲು. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ವಿಶ್ವದಲ್ಲೇ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಹೊಂದಿದಂತಹ ನಮ್ಮ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಿಂದ. ಇದು ಸುಮಾರು 1500 ಮೀಟರ್ ಅಷ್ಟು ಉದ್ದ ಐತಿ. ಆಮೇಲೆ ಇದರ ಹೆಸರು ಬಂದು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಅಂತ ಹೇಳಿ. ಆಮೇಲೆ ಕರ್ನಾಟಕದಲ್ಲಿ ಬೆಂಗಳೂರನ್ನ ಬಿಟ್ಟು 2ನೇ ಅತಿ ಹೆಚ್ಚು ಬ್ಯುಸಿಯೆಸ್ಟ್ ರೈಲ್ವೆ ನಿಲ್ದಾಣ ನಮ್ಮ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ. ಈ ಟ್ರೈನ್ ನಂಬರ್ ಬಂದು 07355 ಅಂತ ಹೇಳಿ. ಇದು ಪ್ರತಿ ಶನಿವಾರ ಹುಬ್ಬಳ್ಳಿಯಿಂದ 6:50ಕ್ಕೆ ಬಿಟ್ಟು ರಾಮನಾಥಪುರಕ್ಕೆ 4:50ಕ್ಕೆ ತಲುಪ್ತತಿ. ಇದು ಹೋಗ್ತತಿ ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ, ತುಮಕೂರು, ಆಮೇಲೆ ಬೆಂಗಳೂರು, ಬಾನಸವಾಡಿ, ಸೇಲಂ ಹಂಗ ಮುಂದೆ ಹೋಗಿ ರಾಮನಾಥಪುರಮ್ಗೆ ತಲುಪ್ತತಿ. ದಕ್ಷಿಣ ಕಾಶಿ ಅಂತೇಳಿ ಪ್ರಸಿದ್ಧವಾದಂಥ ರಾಮೇಶ್ವರಮನ್ನ ನೀವು ಈ ರೈಲಿನ ಮುಖಾಂತರ ನೋಡಬಹುದು. ಆಲ್ಮೋಸ್ಟ್ 4:30ಗೆ ನಾವಿಲ್ಲಿ ರೀಚ್ ಆದ್ವಿ ರಾಮನಾಥಪುರಮ್ಗೆ. ಹುಬ್ಬಳ್ಳಿಯಿಂದ ಹೊರಟ ಇದು ಇಲ್ಲಿಗೆ ಇಲ್ಲಿಗೆ ಕೊನೆ ಆಗ್ತತಿ. ಮುಂದೆ ರಾಮೇಶ್ವರಂಗೆ ಹೋಗೋದಕ್ಕೆ ನಮ್ಗೆ ಬಸ್ ವ್ಯವಸ್ಥೆಗಳದಾವ. ರಾಮನಾಥಪುರದಿಂದ ರಾಮೇಶ್ವರಂಗೆ ಹೋಗುವಂಥ ಮಾರ್ಗದೊಳಗಡೆನ ನಮಗೆ ಪಂಬನ್ ಬ್ರಿಡ್ಜ್ ನೋಡಕ್ಕೆ ಸಿಗ್ತತಿ. ಸಾವಿರದ 1988ರಲ್ಲಿ ನಿರ್ಮಾಣವಾದಂತಹ ಈ ರಸ್ತೆ ಸೇತುವೆ ಭಾರತದ ಮೊದಲ ಸಮುದ್ರ ಸೇತುವೆಯಾಗಿದೆ. ಇದು ಭಾರತದ ಭೂಭಾಗದಲ್ಲಿರುವಂತಹ ಮಂಡಪಂ ಪಟ್ಟಣದಿಂದ ಪಂಬನ್ ಐಸ್ಲ್ಯಾಂಡ್ ಅನ್ನ ಕನೆಕ್ಟ್ ಮಾಡುವಂತಹ ಸೇತುವೆಯಾಗಿದೆ. ಇದು ಸುಮಾರು 2 ಕಿಲೋಮೀಟರ್ ಉದ್ದವಾಗಿದ್ದು 2010ರವರೆಗೂ ಅಂದ್ರೆ ವಾದ್ರಾ ಸೇತುವೆ ನಿರ್ಮಾಣವಾಗುವವರೆಗೂ ಇದು ಭಾರತದ ಅತಿ ಉದ್ದವಾದಂತಹ ಸಮುದ್ರ ಸೇತುವೆಯಾಗಿತ್ತು. ಇನ್ನ ಈ ಮಧ್ಯದಲ್ಲಿರುವಂತಹ ರೈಲ್ವೆ ಬ್ರಿಡ್ಜ್ ಇದು 100 ವರ್ಷಗಳಷ್ಟು ಹಳೆಯದಾದಂತ ರೈಲ್ವೆ ಬ್ರಿಡ್ಜ್. ಇದು ಫೆಬ್ರವರಿ 24, 1914ರಲ್ಲಿ ಮೊದಲ ಬಾರಿಗೆ ಆರಂಭಗೊಂಡು ಇತ್ತೀಚೆಗೆ ಅಂದ್ರೆ ಡಿಸೆಂಬರ್ 2022ರವರೆಗೂ ಇದು ಕಾರ್ಯದಲ್ಲಿತ್ತು. ಹೊಸದಾಗಿ ನಿರ್ಮಾಣವಾದಂತಹ ರೈಲ್ವೆ ಬ್ರಿಡ್ಜ್ ಅನ್ನ ಇದೇ ವರ್ಷ ಅಂದ್ರೆ ಏಪ್ರಿಲ್ 2025ರ ರಾಮನವಮಿಯ ದಿನದಂದ ನಮ್ಮ ಪ್ರಧಾನ ಮಂತ್ರಿಗಳು ಇದನ್ನ ಉದ್ಘಾಟನೆ ಮಾಡ್ತಾರ. ಈ ಬ್ರಿಡ್ಜ್ಗೆ ಆಕ್ಚುಲಿ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಾನೆ ಕರಿಬಹುದು. ಯಾಕಂದ್ರೆ ಅದ್ರ ಕನ್ಸ್ಟ್ರಕ್ಷನ್ ನೋಡ್ರಲ್ಲಿ ಯಾವ ತರ ಐತಿ. ಈ ಹಳೆ ಬ್ರಿಡ್ಜ್ಗೆ ಸ್ಕರ್ಜರ್ ರೋಲಿಂಗ್ ಲಿಫ್ಟ್ ಸ್ಪ್ಯಾನ್ ಅಂತ ಹೇಳಿ ಒಂದು ಕರೀತಾರ. ಯಾಕಂದ್ರೆ ಸ್ಕರ್ಜರ್ ಅನ್ನೋ ಒಬ್ಬ ಸೈಂಟಿಸ್ಟ್ ಅವನ 19th ಸೆಂಚುರಿ ಒಳಗಡೆ ಈ ಒಂದು ಮೆಕ್ಯಾನಿಸಮ್ ಅನ್ನ ಕಂಡು ಹಿಡಿತಾನ. ಇದೇನಂತಂದ್ರೆ ಸಿಂಪಲ್ ಆಗಿ ಆ ಕಡೆ ಈ ಕಡೆ ಜನ ಅದನ್ನ ರೊಟೇಟ್ ಮಾಡಿ ಲಿಫ್ಟ್ ಮಾಡ್ತಿದ್ರು. ಸೊ ಹಿಂಗಾಗಿ ದೊಡ್ಡ ದೊಡ್ಡ ಶಿಪ್ಗಳು ಅದ್ರ ಕೆಳಗಡೆ ಹಾದು ಹೋಗ್ತಿದ್ವು. ಆದ್ರೆ ಇದಕ್ಕ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ಳೋದ್ರಿಂದ
ಮತ್ತ ಇದು ಸ್ವಲ್ಪ ಡ್ಯಾಮೇಜ್‌ನೂ ಆಗಿತ್ತು. ಯಾಕಂದ್ರೆ ಆಲ್ರೆಡಿ 100 ವರ್ಷ ಇದು ಕಳೆದಿತ್ತು. ಸೊ ಹಿಂಗಾಗಿ ಹೊಸ ಬ್ರಿಡ್ಜನ್ನ ಮಾಡಿದ್ರು. ಈಗ ಆ ಬ್ರಿಡ್ಜ್‌ಗೆ ಬಹಳ ಟೈಮ್ ಬೇಕಾಗಿಲ್ಲ. ಅದು ಇಂಡಿಯಾಸ್ ಫಸ್ಟ್ ವರ್ಟಿಕಲ್ ಲಿಫ್ಟ್ ಸೀ ಬ್ರಿಡ್ಜ್. ಸೊ ಹಿಂಗಾಗಿ ಅದು ಎಲೆಕ್ಟ್ರಿಸಿಟಿ ಉಪಯೋಗ ಮಾಡ್ಕೊಂಡು ಬಟನ್ ಒತ್ತಿದ್ರೆ ಸಾಕು, ಆ ಲಿಫ್ಟ್ ಮೇಲ್ಗಡೆ ಹೋಗ್ತತಿ. ಆಮೇಲೆ ದೊಡ್ಡ ಶಿಪ್‌ಗಳು ಅದ್ರ ಒಳಗಡೆ ಪಾಸ್ ಆಗಿ ಹೋಗ್ಬಹುದು. ಇಲ್ಲಿಂದ ಮುಂದೆ ನಾವು ರಾಮೇಶ್ವರಂದತ್ತ ಪ್ರಯಾಣವನ್ನ ಬೆಳೆಸಿದ್ವಿ. ಇನ್ನು ಮುಂದೆ ಇದರ ಇತಿಹಾಸವನ್ನ ನೋಡೋಣಂತ ಬರ್ರಿ. ರಾಮೇಶ್ವರಂ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಹಾಗೂ 4 ಚಾರ್ಧಾಮಗಳಲ್ಲಿ ಒಂದಾದಂತ ಸಮುದ್ರದ ಮಧ್ಯದಲ್ಲಿರುವಂತಹ ಒಂದು ಪುಣ್ಯಕ್ಷೇತ್ರ. ಕಥೆಗಳ ಪ್ರಕಾರ ರಾವಣನನ್ನ ಸಂಹರಿಸಿದ ನಂತರ ಬ್ರಹ್ಮಹತ್ಯ ಒಂದು ಪಾಪವನ್ನ ವಿಮೋಚನೆಗೊಳಿಸಿಕೊಳ್ಳಕ್ಕಾಗಿ ಶ್ರೀರಾಮರು ಅಗಸ್ತ್ಯ ಮುನಿಗಳ ಬಳಿ ಹೋಗಿ ಕೇಳ್ತಾರ. ಅವಾಗ ಅಗಸ್ತ್ಯ ಮುನಿಗಳ ಸೂಚನೆಯಂತೆ ಇಲ್ಲಿ ಶಿವಲಿಂಗವನ್ನ ಸ್ಥಾಪನೆ ಮಾಡ್ತಾರ. ಶಿವಲಿಂಗವನ್ನು ತರಾಕ ಹನುಮಂತನಿಗೆ ಹೇಳಿದಾಗ ಹನುಮಂತನು ಕೈಲಾಸದಲ್ಲಿ ಹೋಗಿ ಶಿವಲಿಂಗವನ್ನು ತರೋದಕ್ಕೆ ಹೋಗ್ತಾರ. ಅವ್ರು ಬರೋದು ತಡವಾಗಿದ್ದರಿಂದ ಸೀತಾಮಾತೆಯು ಅಲ್ಲೇ ಇದ್ದಂಥ ಮರಳಿನಿಂದ ಶಿವಲಿಂಗವನ್ನ ನಿರ್ಮಾಣ ಮಾಡ್ತಾರ. ಶ್ರೀರಾಮರು ಪೂಜೆಗೆ ತಡ ಆಗಿದ್ದರಿಂದ ಅದೇ ಮರಳಿನಿಂದ ಮಾಡಿದಂಥ ಲಿಂಗವನ್ನ ಪ್ರತಿಷ್ಠಾಪಿಸಿ ಅದನ್ನ ಪೂಜೆ ಮಾಡ್ತಾರ. ಅಷ್ಟರೊಳಗಾಗಿ ಹನುಮಂತ ಬರ್ತಾನೆ. ಆಗ ಆ ಲಿಂಗವನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ಬೇಕಾಗ್ತತಿ. ಸೀತಾಮಾತೆಯು ನಿರ್ಮಿಸಿದಂಥ ಮರಳಿನಿಂದ ಮಾಡಿದಂಥ ಲಿಂಗವನ್ನ ರಾಮಲಿಂಗ ಅಂತ ಹೇಳಿ ಕರೆದ್ರೆ, ಹನುಮಂತನು ತಂದಂತಹ ಲಿಂಗವನ್ನ ಸ್ಥಾಪನೆ ಮಾಡಿ ಅದು ವಿಶ್ವಲಿಂಗ ಅಂತ ಹೇಳಿ ಕರೀತಾರ. ದೇವಾಲಯದಿಂದ ಕೆಲವೇ ಹೆಜ್ಜೆಗಳ ಅಂತರದಲ್ಲಿ ನಮಗ ಒಂದು ತೀರ್ಥ ಕುಂಡ ನೋಡಕ್ ಸಿಗ್ತತಿ. ಸೀತಾಮಾತೆಯೇ ಅಗ್ನಿ ಪ್ರವೇಶದ ನಂತರ ಅಗ್ನಿ ದೇವನಿಗೆ ಒಂದು ಪ್ರಾಯಶ್ಚಿತ್ತ ನಾನು ಇಂಥ ದೇವಿಯನ್ನ ಸ್ಪರ್ಶನೆ ಮಾಡಿದ್ನಲ್ಲ, ಇದರಿಂದ ನನಗೆ ಪಾಪ ವಿಮೋಚನೆಗಾಗಿ ಏನ್ ಮಾಡ್ಬೇಕಂತ ಹೇಳಿ ರಾಮನ ಬಳಿ ಕೇಳಿದಾಗ ಅಗ್ನಿ ದೇವನು ತೀರ್ಥ ಸ್ನಾನ ಮಾಡಿದಂತ ಈ ಕುಂಡ ಅಗ್ನಿ ತೀರ್ಥ ಅಂತ ಹೇಳಿ ಕರೀತಾರೆ. ಇನ್ನ ಭಕ್ತಾದಿಗಳು ದೇವಾಲಯವನ್ನ ಪ್ರವೇಶ ಮಾಡುವ ಮೊದಲು ಇಲ್ಲಿ 22 ಬಾವಿಗಳ ನೀರಿನಿಂದ ಸ್ನಾನವನ್ನು ಮಾಡಿಕೊಂಡು ಪ್ರವೇಶ ಮಾಡ್ತಾರೆ. ಈ ಒಂದು 22 ಬಾವಿಗಳು ಒಂದು ವಿಶಿಷ್ಟವಾದಂತಹ ಹಿನ್ನೆಲೆಯನ್ನ ಹೊಂದಿದ್ದು, ಪ್ರತಿಯೊಂದು ಬಾವಿಗೂ ಒಂದೊಂದು ಇತಿಹಾಸದ ಕಥೆಗಳಿದಾವೆ. ಇನ್ನ ಈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಮಾತಾಡ್ಬೇಕಂದ್ರ, ಈ ದೇವಾಲಯ 4 ಗೋಪುರಗಳನ್ನ ಒಳಗೊಂಡಿದ್ದು ಪೂರ್ವ ಮತ್ತು ಪಶ್ಚಿಮಕ್ಕೆ ಮೇನ್ ಗೋಪುರಗಳನ್ನ ಒಳಗೊಂಡೈತೆ. ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಅತಿ ಉದ್ದವಾದಂತಹ ಕಾರಿಡಾರ್ ಪ್ರವೇಶಾಂಗಣವನ್ನ ಹೊಂದಿದಂತಹ ದೇವಾಲಯ ಇದಾಗೈತಿ. ಜೊತೆಗೆ 3ನೇ ಪ್ರವೇಶಾಂಗಣ, ಆ ಕಾರಿಡಾರ್ ಅಲ್ಲಿ 1000ಕ್ಕಿಂತ ಹೆಚ್ಚು ಕಂಬಗಳನ್ನ ಇದು ಹೊಂದೈತಿ. ರಾಜರು ಕಾಲಕ್ಕೆ ಶತಮಾನಗಳಿಂದ ನೀಡಿದಂತಹ ಒಂದು ಕೊಡುಗೆಯಿಂದ, ಅವರ ಪರಿಶ್ರಮದಿಂದ ಇವತ್ತಿಗೆ ನಮಗೆ ಇಂತಹ ಸುಂದರವಾದ ದೇವಾಲಯ ನೋಡೋದಕ್ಕೆ ಸಿಕ್ಕೈತಿ. ಧನುಷ್ಕೋಡಿ ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಸೇರುವ ಜಾಗವೇ ಧನುಷ್ಕೋಡಿ. ಇದು ಭಾರತದ ಕೊನೆಯ ಭೂಭಾಗ. ಇಲ್ಲಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿ ಶ್ರೀಲಂಕಾ. ಶ್ರೀರಾಮರು ರಾಮ ಸೇತುವೆ ನಿರ್ಮಿಸಲು ತಮ್ಮ ಧನುಷ್ ಅಂದ್ರೆ ಬಿಲ್ಲಿನಿಂದ ತೋರಿಸಿದಂತಹ ಜಾಗ ಅದೇ ಧನುಷ್ಕೋಡಿ ಅಂತ ಆಯ್ತು. ಒಂದು ಕಾಲದಲ್ಲಿ ಸುಂದರವಾದ ಪಟ್ಟಣವಾಗಿದ್ದ ಈ ಊರು 1964 ಡಿಸೆಂಬರ್ 22ರಂದು ಬಂದಂತ ಭೀಕರ ಚಂಡಮಾರುತ ಇಡೀ ಪಟ್ಟಣವನ್ನ ಸಂಪೂರ್ಣ ನಾಶ ಮಾಡುವುದಲ್ಲದೆ, ಅದೇ ಸಮಯದಲ್ಲಿ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ 100ಕ್ಕೂ ಹೆಚ್ಚು ಜನರನ್ನು ರೈಲಿನ ಸಮೇತ ಜಲಾವೃತವಾಯಿತು. ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು. ಆಮೇಲೆ ಇದನ್ನ ಅನ್ಫಿಟ್ ಫಾರ್ ಲಿವಿಂಗ್ ಅಂತ ತಮಿಳುನಾಡು ಸರ್ಕಾರ ಘೋಷಣೆ ಮಾಡಿತು. ಆದರೆ ಈಗ ಗೋಸ್ಟ್ ಟೌನ್ ಎಂಬ ಪಟ್ಟದಿಂದ ಮತ್ತೆ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ.
ಇಲ್ಲಿಂದ ಶ್ರೀಲಂಕಾದ ಬಾರ್ಡರ್ ಬರೀ 18 ಕಿಲೋಮೀಟರ್. ಇದ್ರೊಳಗೆ ನೋಡಿದ್ರೆ ನಮಗೆ ಆ ಬಾರ್ಡರ್ ಒಳಗೆ ಒಂದು ಕಂಬ ಕಾಣಿಸ್ತತಿ. ಬರ್ರಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ನೋಡ್ಬೇಕಂದ್ರೆ ಇದಕ್ಕೆ 20 ರೂಪಾಯಿ ಕೊಡಬೇಕು. ನಾನು ನಿಮಗೆ ಫ್ರೀಯಾಗಿ ತೋರಿಸ್ತೀನಿ. ಇದೆ ನೋಡ್ರಿ ಆ ಶ್ರೀಲಂಕಾದ ಬಾರ್ಡರ್ ಒಳಗಡೆ ಇರುವಂತ ಆ ಒಂದು ಕಂಬ. ಇದೇ ಥರದ ಕಲ್ಲುಗಳನ್ನ ಆವಾಗ ರಾಮ ಸೇತುವೆಯನ್ನ ನಿರ್ಮಾಣ ಮಾಡೋದಕ್ಕಂತ ಹೇಳಿ ಬಳಸ್ತಿದ್ರು. ಇದು ಅದೇ ರೀತಿಯ ಒಂದು ಸ್ಪೆಸಿಮನ್ ಕಲ್ಲ. ನೋಡ್ರಿ ಯಾವ ಥರ ನೀರೊಳಗೆ ತೇಲಾತತ್ ಅಂತ ಹೇಳಿ. ಇದು ಬೀಚ್ ಒಳಗೆ ನಡ್ಕೊಂತ ಹೋಗುವಾಗ ನೋಡಿದಂತ ಒಂದು ದೃಶ್ಯ. ನೋಡಿದ ತಕ್ಷಣ ನಾ ಇದನ್ನ ಶಂಖ ಐತೇನೋ ಅಂತ ಅನ್ಕೊಂಡೆ. ಆಮೇಲೆ ಅದ್ರ ಹತ್ರ ಹೋಗಿ ನೋಡಿದಾಗ ಗೊತ್ತಾಯ್ತು ಇದೊಂಥರ ವಿಚಿತ್ರ ಪ್ರಾಣಿ ಅಥವಾ ಜೀವಿ ಅಂತ ಹೇಳಿ. ಇದನ್ನ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯ್ತು ನನ್ಗೂನು. ಈ ಮೀನಿಗೆ ಪಪ್ಪರ್ ಫಿಶ್ ಅಂತ ಹೇಳಿ ಕರೀತಾರಂತ ಇಂಗ್ಲಿಷ್ನ್ಯಾಗ. ಕನ್ನಡದಾಗ ಇದಕ್ಕೆ ಉಬ್ಬು ಮೀನ್ ಅಂತಾರ. ಇದು ಬಹಳ ವಿಷಕಾರಿ ಇರ್ತದಂತ. ಇದು ನೀರೊಳಗಡೆ ಹೋದ ತಕ್ಷಣ ಮತ್ತೆ ತನ್ನ ಪಾಡಿಗೆ ತಾನು ಶ್ರಿಂಕ್ ಆಗಿ ಅದು ನಾರ್ಮಲ್ ಸ್ಟೇಜಿಗೆ ಹೋಗ್ತತಿ. ಹೊರಗಿದ್ದಾಗ ಅಥವಾ ಯಾವ್ದಾದ್ರು ಅಟ್ಯಾಕ್ ಮಾಡೋ ಸಲುವಾಗಿ ಆ ತರ ಹೊರಗ ಮುಳ್ಳುಗಳನ್ನ ಚಾಚ್ಕೊಂಡಿರ್ತದಂತ. ಧನುಷ್ಕೋಡಿಯ ವಿಶೇಷತೆ ಏನಂತಂದ್ರ ಇಲ್ಲಿ ಎರಡು ಸಮುದ್ರಗಳು ಸೇರೋದ್ರಿಂದ ಒಂದ್ ಕಡೆ ಬಂಗಾಳ ಕೊಲ್ಲಿ, ಇನ್ನೊಂದು ಕಡೆ ಹಿಂದೂ ಮಹಾಸಾಗರ. ಇವುಗಳ ಅಲೆಗಳಲ್ಲಿ ಸ್ವಲ್ಪ ಸ್ವಭಾವ ಬೇರೆ ಬೇರೆ ತರ ಕಾಣಿಸ್ತತಿ. ನಮ್ಗೆ ಈ ಬಂಗಾಳ ಕೊಲ್ಲಿ ಶಾಂತವಾಗಿ ಕಾಣಿಸಿದ್ರೆ ಹಿಂದೂ ಮಹಾಸಾಗರ ಅಲೆಗಳು ಸ್ವಲ್ಪ ಜಾಸ್ತಿ ಬಲಿಷ್ಠವಾಗಿ ಅಂದ್ರೆ ಜಾಸ್ತಿ ಜೋರಾಗಿ ಕಾಣಿಸ್ತಾವ. ಆಮೇಲೆ ಕಲರ್ ಒಳಗಡೆ ನಮಗೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತತಿ. ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತತಿ. ತ್ರೇತಾಯುಗದಲ್ಲಿ ಕಟ್ಟಿದಂತ ರಾಮ ಸೇತುವೆ ಇಂದಿಗೂ ಕೂಡ ನಾವು ಸ್ಯಾಟಲೈಟ್ ಮುಖಾಂತರ ನೋಡಿದಾಗ ನಮ್ಗದರ ಕುರುಹುಗಳು ಕಾಣಿಸ್ತತಿ. ಈ ಒಂದು ಕ್ಷೇತ್ರ ಬರೀ ಧಾರ್ಮಿಕತೆಗೆ ಅಷ್ಟೇ ಅಲ್ಲದ ಇತಿಹಾಸ, ಪುರಾಣ, ಪುಣ್ಯ ಕಥೆಗಳ ಜೊತೆಗೆ ಒಂದು ಭೌಗೋಳಿಕ ವಿಸ್ಮಯಗಳಿಗೂ ಒಂದು ಕಾರಣವಾಗೈತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಹಂಗೆ ಶೇರ್ ಮಾಡ್ರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದಿಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.